ಅನ್ನೋದು ಬ್ರೈನ್ ಪ್ಲಾಸ್ಟಿಸಿಟಿ ದೊಡ್ಡ ಪ್ರಮಾಣದಲ್ಲಿ ನಡೆಯೋದು ಮಗು 2 ವರ್ಷವನ್ನು ಪೂರೈಸ್ತಾರೆ. ಅಲ್ಲಿಯವರೆಗೆ ಮಗುವಿನ ಜಗತ್ತು ಏನು ಅಂದರೆ ಅಮ್ಮ, ಅಜ್ಜಿ, ಅಕ್ಕ, ಚಿಕ್ಕಮ್ಮ, ಚಿಕ್ಕಪ್ಪ ಯಾರು ತನಗೆ ಊಟವನ್ನು ಬಡಿಸ್ತಾರೆ, ಆಹಾರವನ್ನು ನೀಡ್ತಾರೆ, ಮಲಮೂತ್ರ ವಿಸರ್ಜನೆ ಮಾಡಿದಾಗ ಯಾರು ನನ್ನನ್ನು ಸ್ವಚ್ಛಗೊಳಿಸ್ತಾರೆ, ಯಾರು ನನ್ನನ್ನು ನಗಿಸ್ತಾರೆ, ಆರೈಕೆ ಮಾಡ್ತಾರೆ, ಯೋಗಕ್ಷೇಮವನ್ನು ನೋಡ್ಕೋತಾರೆ, ಇದಿಷ್ಟೇ ಅದರ ಪ್ರಪಂಚ. ಹಾಗಾಗಿ ಆ ಮಗುವಿನ ಮಿದುಳಲ್ಲಿ ಇರ್ತಕ್ಕಂಥ ನರಕೋಶಗಳು ಯಾವ ರೀತಿ ಜೋಡಣೆಗೊಂಡಿರುತ್ತೆ ಅಂದರೆ, ಹೆಜ್ಜೆ ಸಪ್ಪಳ ಕೇಳ್ತಾ ಇದ್ದ ಹಾಗೆ ಅಮ್ಮ ಬರ್ತಿದ್ದಾಳೆ, ಅಜ್ಜಿ ಬರ್ತಿದ್ದಾಳೆ, ಗೊತ್ತಾಗುತ್ತೆ ಮಗು. ಹೀಗೆ ಮನೆಯ ಒಳಗಿನ ಜಗತ್ತು ಏನಿದೆ, ಆ ಜಗತ್ತಿನ ಪರಿಪೂರ್ಣ ಚಿತ್ರಣ 2 ವರ್ಷಗಳಲ್ಲಿ ಮುಗಿದು ಹೋಗುತ್ತೆ. ಎಲ್ಲ ನರಕೋಶಗಳು ಈ ಮೂಲಭೂತ ವಿಚಾರಕ್ಕೆ ಸಂಬಂಧಪಟ್ಟಿರುತ್ತೆ. ಆದರೆ ಹೊಸಲನ್ನು ದಾಟಿ ಹೊರಗಡೆ ಇಡುವಂಥ ಸಮಯ ಬರುತ್ತಲ್ಲ, ಆಗ ಈ ಹಳೆ ವಿಚಾರಗಳು ಬೇಕಾಗಿಲ್ಲ. ಅಜ್ಜಿಯ ದೇಹವಾಸನೆ, ಅಮ್ಮನ ದೇಹವಾಸನೆ, ಅಕ್ಕನ ದೇಹವಾಸನೆ ಇವೆಲ್ಲವನ್ನು ತಿಳಿಯುವಂಥ ಸಾಮರ್ಥ್ಯ ಕ್ರಮೇಣ ಕಡಿಮೆಯಾಗುತ್ತೆ. ಇವೆಲ್ಲವನ್ನು ತಿಳಿಸುವಂಥ ನರಜಾಲ ಏನಿರುತ್ತೆ ಅವೆಲ್ಲ ಶಿಥಿಲವಾಗಿ ಕರಗಿ ಹೋಗುತ್ತೆ. ಅದಾದ ಮೇಲೆ 2 ವರ್ಷ ಆಗ್ತಾ ಇದ್ದಾಗೆ ಉಳಿದಂಥ ನರಕೋಶಗಳು ಬಹಳ ಹುಮ್ಮಸ್ಸಿನಿಂದ ನರಜಾಲ ಶುರು ಮಾಡುತ್ತೆ ಹೊಸದಾಗಿ. ಏನು? ಸೂರ್ಯನ ಬೆಳಕು, ಹಕ್ಕಿಗಳು, ಅಂಬಾ, ನಾಯಿ ಬೋಬೋವಂತಿದೆ, ಹೂಗಳು ಎಷ್ಟು ಚೆನ್ನಾಗಿವೆ, ನನ್ನ ಹಾಗೆ ಇನ್ನೂ ಮಕ್ಕಳಿದಾರಲ್ಲ, ಅವ್ರ ಜೊತೆ ಆಟ ಆಡ್ಬೋದಲ್ಲ. ಹೀಗೆ ಹೊಸ ಜಗತ್ತಿನ ಪರಿಚಯ ಬೆಳೀತಾ ಹೋಗುತ್ತೆ. ಇದು ಕೌಟುಂಬಿಕ ಹಂತ. 5 ವರ್ಷಗಳವರೆಗೆ 2ನೆಯ ಬಾರಿಗೆ ಈ ಮಿದುಳಿನ ಸ್ವರೂಪಿಕೆ, ನರ ಸ್ವರೂಪಿಕೆ ನಡೆಯುತ್ತೆ. ಮೊದಲ ಘಟ್ಟದಲ್ಲಿ ಮನೆಯ ಒಳಗೆ, 2ನೆಯ ಘಟ್ಟದಲ್ಲಿ 5 ವರ್ಷಗಳವರೆಗೆ ಮನೆಯ ಸುತ್ತಮುತ್ತಲಿನ ಪರಿಸರ ಸ್ವರೂಪಿಕೆ ಆಗುತ್ತೆ. ಅದಾದ ಮೇಲೆ ಒಂದು ಸಲ ನೀವು ಶಾಲೆಗೆ ಸೇರಿಸ್ಬಿಟ್ರೆ ಈ ಮನೆಯೊಳಗೆ ರೂಪುಗೊಂಡಂಥ ಹೊಸ ಹೊಸ ನರಜಾಲಗಳು, ಹೊಸ ಹೊಸ ವಿಚಾರಗಳು ಏನಿದ್ವೋ ಅವುಗಳಲ್ಲಿ ಅಗತ್ಯವಾದದ್ದನ್ನು ಉಳಿಸ್ಕೊಂಡು ಉಳಿದ ಎಲ್ಲ ನರಜಾಲಗಳು ತಮ್ಮ ಸಂಪರ್ಕವನ್ನು ಕಳೆದುಕೊಂಡು ಹೊಸ ವಿಚಾರವನ್ನು ತಿಳ್ಕೊಳ್ಳಿಕ್ಕೆ ಸಿದ್ಧವಾಗಿರುತ್ತೆ. ಹಾಗಾಗಿ ಶಾಲೆಗೆ ಬಂದ ಕೂಡಲೇ ಹೊಸ ಜಗತ್ತು, ಗೆಳೆಯರು, ಅಧ್ಯಾಪಕರು. ಅಪ್ಪನೇ ಭಾಳ ಬುದ್ಧಿವಂತ ಅಂದ್ಕೊಂಡಿರ್ತಾರೆ ಮಕ್ಕಳು. ಆದರೆ ಮೇಡಮ್ ಪಾಠ ಮಾಡೋದು ನೋಡಿ, ಓಹೋ ನಮ್ಮಮ್ಮನಿಗಿಂತ ಅಪ್ಪನಿಗಿಂತ ಮೇಡಮ್ಮೇ ಬುದ್ಧಿವಂತರು. ಮೇಡಮ್, ಮೇಷ್ಟ್ರು ಆರಾಧ್ಯ ದೈವ ಆಗ್ಬಿಡ್ತಾರೆ. ಹಾಗಾಗಿ ಅನೇಕ ವಿಚಾರಗಳನ್ನು ಕಲಿತಾ ಹೋಗ್ತಾರೆ. ಹೊಸದಾಗಿ ರೂಪುಗೊಳ್ಳುತ್ತೆ ಮತ್ತೆ ನರಜಾಲ. ಇದು ಶಾಲಾ ಮಟ್ಟದಲ್ಲಿ ನಡೆಯುವಂಥ ಬದಲಾವಣೆ. ಅದಾದ ನಂತರ ಬರುವ ಬದಲಾವಣೆ ಅಂದರೆ ಹದಿಹರೆಯ ಆರಂಭವಾದ ಹಾರ್ಮೋನುಗಳ ಪ್ರಭಾವ ಶುರುವಾದ. ದೊಡ್ಡ ಮಟ್ಟದಲ್ಲಿ ಪ್ರಭಾವ ಬೀರುತ್ತೆ ಹಾರ್ಮೋನುಗಳು. ಹಾಗಾಗಿ ಮಿದುಳಿನ ನರಕೋಶಗಳು ನಾವು ಯಾರೂ ಊಹಿಸಿಕೊಳ್ಳಕ್ಕೆ ಆಗದೇ ಇರುವಂಥ ರೀತಿಯಲ್ಲಿ, ಹೊಸ ಹೊಸ ರೀತಿಯಲ್ಲಿ, ವಿಚಿತ್ರ ರೀತಿಯಲ್ಲಿ ಹೊಸ ಹೊಸ ನರಜಾಲಗಳು ರೂಪುಗೊಂಡು ಅವುಗಳಲ್ಲಿ ನಾನಾ ವಿಚಾರಗಳು ತುಂಬಿಕೊಂಡು ಆ ಮಗುವಿನ ವ್ಯಕ್ತಿತ್ವ ರೂಪುಗೊಳ್ಳೋದಕ್ಕೆ ಕಾರಣವಾಗುತ್ತೆ. ಹೀಗೆ ರೂಪುಗೊಂಡಂಥದ್ದು ಕ್ರಮೇಣ ಬೆಳೀತಾ 35 ವರ್ಷದವರೆಗೆ ಬಹಳ ಸಕ್ರಿಯವಾಗಿ ನರಗಳ ಜೊತೆ ದೇಹದ ಎಲ್ಲ ಜೈವಿಕ ಕೆಲಸ ಕಾರ್ಯಗಳು ಹೀಗೆ ಏರ್ತಾ ಹೋಗುತ್ತೆ, ಏರು ಮಟ್ಟದಲ್ಲಿ ಇರುತ್ತೆ. 25 ವರ್ಷವನ್ನು ದಾಟಿ 35 ವರ್ಷದವರೆಗೆ ಒಂದು ಸಮತಳವನ್ನು ತಲುಪುತ್ತೆ. ಸಮತಟ್ಟು, ಸಮತಳ, ಪ್ಲೇಟು ಅಂತ ಹೇಳ್ತೇವೆ. ಆ ಪ್ಲೇಟು ಹೆಚ್ಚು ಕಮ್ಮಿನಿಲ್ಲ, 25ರಿಂದ 35ಗೆ. 35 ಆದಮೇಲೆ ಸ್ವಲ್ಪ ಇಳಿಯಕ್ಕೆ ಶುರುವಾಗುತ್ತೆ. ವಯಸ್ಸಾಗ್ತಾ ಇದ್ದ ಹಾಗೆ ಇಳಿತಾ ಹೋಗುತ್ತೆ. ಕೊನೆಗೆ
ಮಿದುಳಿಗೆ ನರಕೋಶಗಳಿಗೆ ಸವಾಲೇ ಇಲ್ಲ ಅಂದರೆ ಅದು ಅರಳು ಮರಳು ನಿಜವಾದ ಅರ್ಥದಲ್ಲಿ ಆರಂಭವಾಗುತ್ತೆ. ಹಾಗಾಗಿ ಈ ಮಿದುಳಿನ ಪ್ಲಾಸ್ಟಿಸಿಟಿ ಅನ್ನೋ ಗುಣ ಏನಿದೆ ಸಾಯುವ ಕೊನೆಯ ಕ್ಷಣದವರೆಗೂ ಇರುತ್ತೆ ಅಂತನಲ್ಲ. ವಿಜ್ಞಾನಿಗಳು ಎಷ್ಟು ಸೊಗಸಾದ ಪ್ರಯೋಗಗಳನ್ನು ಮಾಡಿ ನಮಗೆ ಪುರಾವೆ ಕೊಟ್ಟಿದ್ದಾರೆ ಗೊತ್ತಾ. ಲಕ್ವ ಹೊಡೆಯುತ್ತೆ. ಲಕ್ವದಲ್ಲಿ 2 ನಮೂನೆ. ಒಂದು ಮಿದುಳಿನ ರಕ್ತನಾಳದಲ್ಲಿ ರಕ್ತಗರಣೆ ಕಟ್ಟಿಕೊಂಡು ರಕ್ತ ಸಂಚಾರ ನಿಲ್ಲೋದು. ಇನ್ನೊಂದು ನಮೂನೆಯ ಲಕ್ವದಲ್ಲಿ ರಕ್ತನಾಳವೇ ಛಿದ್ರವಾಗಿಬಿಡುತ್ತೆ. ಈ ಎಲ್ಲಿ ಗರಣೆ ಕಟ್ಕೊಂಡಿದೆಯೋ ಆ ಗರಣೆಯನ್ನು ಕರಗುವಂಥ ಔಷಧಗಳನ್ನು ಸಕಾಲದಲ್ಲಿ ಕೊಟ್ಟರೆ ಕ್ರಮೇಣ ಚೇತರಿಸಿಕೊಳ್ಳುತ್ತೆ ನರಕೋಶಗಳು. ಒಂದು ನರಕೋಶ ಸತ್ತು ಹೋಗಿದೆ, ಆದರೆ ಆ ನರಕೋಶದ ಕೆಲಸ ಬಹಳ ಮುಖ್ಯ ಅಂತ ಅನಿಸಿದ್ರೆ ಪಕ್ಕದಲ್ಲಿ ಇರತಕ್ಕಂಥ ಅದುವರೆಗೂ ಬೇರೆ ಕೆಲಸವನ್ನು ಮಾಡ್ತಾ ಇದ್ದಂಥ ನರಕೋಶ ನಿಧಾನಕ್ಕೆ ಹತ್ತಿರ ಬಂದು ಈ ಮೃತವಾಗಿರ್ತಕ್ಕಂಥ ನರಕೋಶದ ಕೆಲಸ ಏನಿದೆ ಅದನ್ನು ಕ್ರಮೇಣ ಕಲಿತುಕೊಂಡು ಅದರ ಕೆಲಸವನ್ನು ತಾನು ನಿವಾರಿಸಲಿಕ್ಕೆ ಶುರು ಮಾಡುತ್ತೆ. ಅಂದರೆ ಹೊಸತನ್ನು ಕಲಿಯುವ ಗುಣ ನಮಗೆ ಕೊನೆಯ ಕ್ಷಣದವರೆಗೂ ಇರುತ್ತೆ. ಹಾಗಾಗಿ ನರವಿಜ್ಞಾನಿಗಳು ಏನು ಹೇಳ್ತಾರೆ ಅಂದರೆ 35 ವರ್ಷವನ್ನು ತಲುಪ್ತಾ ಇದ್ದ ಹಾಗೆ ಅದುವರೆಗೂ ನೀವು ಯಾವುದೇ ವೃತ್ತಿಯನ್ನು ಮಾಡಿಕೊಳ್ಳಿ, ಏನೇ ಮಾಡಿಕೊಳ್ಳಿ, ಅದು ಮುಖ್ಯ ಅಲ್ಲ. ಒಂದು ಹೊಸ ಚಟುವಟಿಕೆಯನ್ನು ಆರಂಭಿಸಬೇಕು. ಏನು, ಒಂದು ಹೊಸ ಭಾಷೆ ಕಲೀರಿ. ಯಾಕಂದರೆ ಆವಾಗಲೇ ಸಾಯೋದಕ್ಕೆ ಸಿದ್ಧವಾಗಿರುತ್ತಲ್ಲ ನರಕೋಶಗಳು, ಇಳಿಜಾರಿನ ಕಡೆ ಹೋಗ್ತಾ ಇರುತ್ತಲ್ಲ, ಹೋಗೋಕ್ಕೆ ಬಿಡದೆ ಅವುಗಳನ್ನು ನಾವು ಪ್ರಚೋದಿಸಬೇಕು. ಅದಕ್ಕೆ ಹೊಸ ವಿದ್ಯೆ, ಹೊಸ ಭಾಷೆ ಅಥವಾ ಹೊಸ ಚಿತ್ರಕಲೆ, ಸಂಗೀತ, ಬರೆಯೋದು, ರಂಗೋಲೆ ಹಾಕೋದು, ಹೊಸ ಅಡುಗೆಗಳನ್ನು ಪ್ರಯೋಗಿಸೋದು. ಅದುವರೆಗೂ ನೀವು ಮಾಡದೇ ಇರ್ತಕ್ಕಂಥ ಒಂದು ಕೆಲಸವನ್ನು ಮಾಡೋಕ್ಕೆ ಶುರು ಮಾಡಿ. ಆಗ ಮಿದುಳು ನರಕೋಶಗಳು ನಿದ್ರೆ ಮಾಡೋಕ್ಕೆ ಅವಕಾಶವೇ ಸಿಗಲ್ಲ. ಹೊಸದನ್ನು ನೀವು ಸವಾಲು ಹಾಕ್ತಾ ಇದ್ದರೆ ಕಲಿತಾನೇ ಹೋಗುತ್ತದೆ. ಮನುಷ್ಯನ ಕಲಿಕೆಗೆ ಮಿತಿ ಇಲ್ಲ. ನೀವೆಷ್ಟು ಕಲಿತರೂ ಕಲಿಯೋದಕ್ಕೆ ಇನ್ನೂ ಅವಕಾಶ ಉಂಟು. ಕಲಿತಾ ಮಿದುಳು ನಿರ್ಧಾರ ಮಾಡುತ್ತೆ, ಈ ವಿಚಾರ ನನಗೆ ಯಾಕೆ ಬೇಕು, ಇದು ಬೇಡ ಅಂತ. ಆ ವಿಚಾರವನ್ನು ಬಿಟ್ಟು ಆ ನರಕೋಶಗಳನ್ನೇ ಬಳಸ್ಕೊಂಡು ಹೊಸ ವಿಚಾರವನ್ನು ಕಲಿತಾ ಹೋಗುತ್ತೆ. ಹಾಗಾಗಿ 35 ವರ್ಷಗಳು ಆಗ್ತಾ ಇದ್ದ ಹಾಗೆ ಯಾವುದಾದರೂ ಒಂದು ಹೊಸ ಚಟುವಟಿಕೆಯನ್ನು ಆರಂಭಿಸಿದ್ರೆ ನಮ್ಮ ದೇಹ, ಮನಸ್ಸು, ಆತ್ಮಕ್ಕೆ ಬಹಳ ಒಳ್ಳೆಯದಾಗುತ್ತೆ. ಈಗೆಲ್ಲ ನಾವೆಲ್ಲ 60ರ ಅಂಚಿಗೆ 70ರ ಅಂಚಿಗೆ ಬಂದಿದ್ದೇವೆ ಸರ್ ಅಂದರೆ ಈಗಲೂ ತಡ ಆಗಿಲ್ಲ. ಈಗಲೂ ನೀವು ಹೊಸದನ್ನು ಕಲಿಯಬಹುದು. ಬಹಳ ಸರಳವಾಗಿ ಕಲಿಯಬಹುದಾದದ್ದು ಅಂದರೆ ಮಂತ್ರಗಳನ್ನು ಹೇಳೋದು. ಸಂಸ್ಕೃತ ಮಂತ್ರಗಳನ್ನು ಹೇಳೋದು ಅಷ್ಟು ಸುಲಭ ಅಲ್ಲ. ಉಚ್ಚಾರ ನಿಖರವಾಗಿರಬೇಕು. ಹಾಗೆ ನಿಖರವಾಗಿರಬೇಕು ಅಂದರೆ ಪ್ರಜ್ಞಾಪೂರ್ವಕವಾಗಿ ನೀವು ಗಮನಿಸಿ ಅದನ್ನು 3 4 10 50 ಸಲ ಉಚ್ಚಾರ ಮಾಡಿ ಅದನ್ನು ಸರಿಪಡಿಸ್ಕೊಂಡು ಹೇಳೋಕ್ಕೆ ಶುರು ಮಾಡಿ. ನಯಾ ಪೈಸೆ ಖರ್ಚಿಲ್ಲದೆ ಕಲಿಯುವಂಥದ್ದು. ಇಲ್ಲ, ನಮಗೆ ಸಂಸ್ಕೃತ ಗೊತ್ತಿಲ್ಲಪ್ಪ, ಹಳಗನ್ನಡವನ್ನು ಓದೋಕ್ಕೆ ಶುರು ಮಾಡಿ. ನಮ್ಮ ಪದ್ಯಗಳು ಎಷ್ಟು ಸೊಗಸಾಗಿವೆ. ರಂಜಕುಮುದಂಗಳಿಲ್ಲದ ಸರಂಸರಗೆಂದೆ ರಂಜಿಸದ ಶುಭಪಿಕಂ. ಆ ಕೇಳ್ತಾ ಇದ್ರೇ ಆ ನಾದ ಏನಿದೆ ಖುಷಿ ಕೊಡುತ್ತೆ. ದುಡ್ಡು ಕಾಸಿನ ಬೇಡ ಅದಕ್ಕೆ. ಏನು ಬೇಡಪ್ಪ, ಹೊಸದ ಕಾದಂಬರಿ ಓದೋಕ್ಕೆ ಶುರು ಮಾಡಿ. ಕನ್ನಡ ಬೇಡಬೈ ಇಂಗ್ಲೀಷಲ್ಲಿ ಓದಿ, ತಪ್ಪೇನಿಲ್ಲ. ಇಲ್ಲ ವಾಕ್ ಹೋಗ್ತೇವೆ ಹೋಗಿ. ಇಲ್ಲ ವಾಕ್ ಹೋಗ್ತಾ ನಮ್ಮ ಬಡಾವಣೆಯಲ್ಲಿ ಎಷ್ಟು ನಮೂನೆಯ ಮರಗಳಿವೆ, ಗಿಡಗಳಿವೆ, ಇದನ್ನು ತಿಳ್ಕೊಬೇಕು ನಾವು.
ತಿಳ್ಕೊಳ್ಳಿ, ಯಾಕಾಗಲ್ಲ. ತಜ್ಞರು ಇರ್ತಾರೆ, ಅವರೆಲ್ಲ ಹೇಳ್ತಾರೆ. ಆ ಮರಗಳನ್ನು ಗುರುತಿಸೋದು, ಹೆಸರು ಹೇಳೋದು, ಯಾವಾಗ ಹೂ ಬಿಡುತ್ತೆ, ಯಾವ ಥರ ಹೂ ಬಿಡುತ್ತೆ, ಆ ಮರವನ್ನು ನಂಬಿಕೊಂಡು ಎಷ್ಟು ಕೀಟಗಳು ಬದುಕಿವೆ, ಎಷ್ಟು ಪ್ರಾಣಿಗಳು ಆ ಮರದಲ್ಲಿ ವಾಸ ಮಾಡುತ್ತೆ, ಜೇನುನೊಣಗಳು ಬರುತ್ತಾ ಅಲ್ಲಿಗೆ. ಜೇನುನೊಣಗಳು ಎಲ್ಲ ಮರದಲ್ಲೂ ಗೂಡು ಕಟ್ಟಲ್ಲ, ಕೆಲವುದರಲ್ಲಿ ಯಾಕೆ ಕಟ್ಟುತ್ತೆ, ತಿಳ್ಕೊತಾ ಹೋದರೆ ಕೊನೆ ಮೊದಲೇ ಇಲ್ಲ, ಅಷ್ಟು ವಿಚಾರ ಇದೆ. ಇಲ್ಲ, ಆಪ್ತ ಸಲಹೆ ಕೊಡೋದು, ಕೌನ್ಸಲಿಂಗ್ ಕಲಿಬೋದು, ತುಂಬ ಒಳ್ಳೆಯ ಕೆಲಸ ಅದು. ಯಾಕಂದರೆ ಇವತ್ತು ಏನಾಗಿದೆ ಅಂದರೆ ನಾವೆಲ್ಲ ದ್ವೀಪಗಳಾಗ್ಬಿಟ್ಟಿದ್ದೇವೆ. ದ್ವೀಪಗಳಾಗಿರೋ ಕಾರಣ ಒಬ್ಬರು ಮತ್ತೊಬ್ಬರ ಹತ್ರ ತಮ್ಮ ನೋವನ್ನು ಹೇಳ್ಕೊಳ್ಳಿಕ್ಕಾಗಲ್ಲ. ಹಾಗಾಗಿ ಯಾರಾದರೂ ಒಬ್ಬರು ಸಿಕ್ಕರೆ ಸಾಕು, ಮಾತನಾಡೋಣ ಅಂತ ಕಾಯ್ತಾ ಇರ್ತಾರೆ. ಅದಕ್ಕೆ ನಮ್ಮಲ್ಲಿ ಮನೋವಿಜ್ಞಾನದಲ್ಲಿ ಒಂದು ಹೇಳ್ತಾರೆ, ಸಿಕ್ಕಿದ್ರೆ ನೀವು ಮಾತಾಡಿ, ಹೇಳಿ, ನೋವೆಲ್ಲ ತೋಡ್ಕೊಳ್ಳಿ, ಒಳ್ಳೆಯದು ಅಂತ. ಕೆಥಾರಸಿಸ್ ಅಂತ ಕರೀತಾರೆ.